ಕಲಬುರಗಿಯಲ್ಲೂ ಸಹ ಮಳೆ ಇಲ್ಲದೆ ಬರದ ಕರಿನೇರಳು ಆವರಿಸಿದೆ. ಮಳೆಗೋಸ್ಕರ ತಲೆ ಮೇಲೆ ಬುತ್ತಿ ಹೊತ್ತು ಜಾತ್ರೆಯನ್ನು ನಡೆಸಲಾಗಿದೆ. ಜಾಗೃತಿ ಕಾಲೋನಿಯಲ್ಲಿ ಮಹಿಳೆಯರು ಬುತ್ತಿ ಜಾತ್ರೆಯನ್ನು ನಡೆಸಿದ್ದಾರೆ. ವಿನೂತನವಾಗಿ ನಡೆಸಲಾಗಿರುವಂಥ ಜಾತ್ರೆ ಇದು. ಮಳೆ ಇಲ್ಲ, ಸೊ ಹಾಗಾಗಿ ನಮಗೆ ಅನಿಸಿದ ರೀತಿಯಲ್ಲಿ ಅಥವಾ ಸಂಪ್ರದಾಯ ಏನು ಹೇಳುತ್ತೋ, ಆಚರಣೆ ಹೆಂಗೆ ಹೇಳುತ್ತೋ ಆ ರೀತಿಯಾಗಿ ಒಂದಷ್ಟು ಧಾರ್ಮಿಕ ವಿಧಿವಿಧಾನಗಳನ್ನು ನಮ್ಮ ಗ್ರಾಮೀಣ ಭಾಗದಲ್ಲಿ ಜನರು ಮಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿ ದೇವಸ್ಥಾನವನ್ನು ಸುತ್ತುವರೆದು ಮಹಿಳೆಯರು ವಿನೂತನವಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ವಿಶೇಷ ಗಂಗಾಜಲವನ್ನು ತಂದು ಪೂಜೆಯನ್ನು ನೆರವೇರಿಸಿದ್ದಾರೆ ಮಹಿಳೆಯರು. ಕಲಬುರಗಿಯ ಮಹಾಜನತೆಗೆ ನಮ್ಮ ಸ್ವಸ್ತಿಕ್ ನಗರ ಅಭಿವೃದ್ಧಿ ಮತ್ತು ಲಕ್ಷ್ಮೀ ದೇವಸ್ಥಾನದ ಮಹಿಳಾ ಸಂಘದ ವತಿಯಿಂದ ಇವತ್ತಿನ ಆಷಾಢ ಮಾಸದ ಪೂರ್ಣವಾಗಿ ನಾವು ಇವತ್ತು ಬುಟ್ಟಿ ಜಾತ್ರೆಯನ್ನು ಹಮ್ಮಿಕೊಂಡಿರೋ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು ಕೋರುತ್ತೇನೆ. ಕಾರಣವೇನೆಂದರೆ ಈ ಬುಟ್ಟಿ ಜಾತ್ರೆ ವಿಶೇಷತೆ ಏನೆಂದರೆ ನಮ್ಮ ಪ್ರತಿ ವರ್ಷದಂತೆ ಪುರಾತನ ಕಾಲದಿಂದಲೂ ಇದನ್ನು ಆಚರಿಸಿಕೊಂಡು ಯಾಕೆ ಬರ್ತಾ ಇದ್ದೇನೆಂದರೆ ಸಮಯಕ್ಕೆ ಮಳೆ ಬರದೇ ಇದ್ದಾಗ ಮತ್ತು ಭೀಕರ ಈ ವರ್ಷ ಅಂತೂ ಕಾಣದಂಥ ಒಂದು ಭೀಕರ ಬರಗಾಲ ಕರ್ನಾಟಕ ರಾಜ್ಯದಂತ ಅದರಲ್ಲಿ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಮಳೆನೇ ಆಗದಿರೋ ಪ್ರಯುಕ್ತ ನಮ್ಮ ಮಹಿಳಾದ ಒಂದು ಸಂಘದ ವತಿಯಿಂದ ಹಾಗೂ ಮತ್ತು ಎಲ್ಲರ ಒಂದು ಬಾಳು ಬೆಳಕಾಗುವ ನಿಟ್ಟಿನಲ್ಲಿ ಈ ಬುಟ್ಟಿ ಜಾತ್ರೆ ಹಮ್ಮಿಕೊಂಡು ಬರುವ ದಿನಗಳಲ್ಲಿ ಒಂದು ಸಮೃದ್ಧವಾದ ಮಳೆ ಬಂದು ರೈತರಿಗೆ ಬಾಳಿನ ಬದುಕು ಮತ್ತು ನಮ್ಮ ದೇಶದ ಸೈನಿಕರು ಎಲ್ಲರ ಒಂದು ಸಮೃದ್ಧಿ ಆಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ಬುಟ್ಟಿ ಜಾತ್ರೆ ಹಮ್ಮಿಕೊಂಡಿದ್ದೇವೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಶ್ವಕುಮಾರ್, ನಿಜಕ್ಕೂ ಇಡೀ ರಾಜ್ಯದಲ್ಲಿ ಬರ ಆವರಿಸಿದೆ, ಕಲಬುರಗಿಯಲ್ಲೂ ಅದೇ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಸಾಧ್ಯ ಆದರೆ ದೇವರೇನಾದರೂ ಕೃಪೆ ಮಾಡಲಿ ಅಂತ ವಿನೂತನವಾಗಿ ಇವರು ಆಚರಣೆ ಮಾಡಿದ್ದಾರೆ. ಸೊ ಏನಿದು ಆಚರಣೆ, ಯಾವ ರೀತಿಯಾಗಿ ನಡೀತು ಅಂತ ವಿಶ್ವಕುಮಾರ್? ಖಂಡಿತ ಶಿವಶಂಕರ್, ರಾಜ್ಯಾದ್ಯಂತ ಏನು ತೀವ್ರವಾದಂತಹ ಒಂದು ಮಳೆ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಹೀಗಾಗಿ ರೈತಾಪಿ ವರ್ಗದಲ್ಲೂ ಸಹ ಸಾಕಷ್ಟು ಆತಂಕ ಮೂಡಿರ್ತಕ್ಕಂಥದ್ದು. ಯಾಕಂದ್ರೆ ಒಂದ್ ಕಡೆ ಕುಡಿಯೋಕ್ ನೀರಿಲ್ಲ, ದನ ಕರುಗಳಿಗೆ ಮೇವು ಸಿಗ್ತಾ ಇಲ್ಲ, ರೈತರು ಬೆಳಿಬೇಕು ಅಂತಂದ್ರೆ ಯಾವುದೇ ರೀತಿಯಾದಂತಹ ನೀರಿಲ್ಲ ಡ್ಯಾಮ್ಗಳಲ್ಲಿ. ಸೊ ಸಾಕಷ್ಟು ಏನು ಈ ಭಾಗದ ಜನರು ರೈತರು ಕಷ್ಟವನ್ನ ಪಡ್ತಾ ಇರ್ತಕ್ಕಂಥದ್ದು. ಕಲಬುರಗಿಯ ಹಲವು ಭಾಗಗಳಲ್ಲಿ ಒಂದ್ ಕಡೆ ಕಪ್ಪೆಗಳ ಮದುವೆ ಆಗಿರ್ಬೋದು, ಮತ್ತೊಂದ್ ಕಡೆ ಕತ್ತೆಗಳ ಮದುವೆ ಮಾಡೋದ್ರ ಮೂಲಕ ವರ್ಣದೇವನ ಒಂದು ಕೃಪೆಗಾಗಿ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಇವತ್ತು ಕಲಬುರಗಿಯ ಜಾಗೃತಿ ನಗರದಲ್ಲಿ ಏನೋ ಒಂದಿಷ್ಟು ಮಹಿಳೆಯರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಹೆಣ್ಮಕ್ಳು ಬುಟ್ಟೆ ಜಾತ್ರೆಯನ್ನ ಮಾಡೋದ್ರ ಮೂಲಕ, ಅಂದ್ರೆ ತಲೆ ಮೇಲೆ ಬುಟ್ಟೆನ ಹೊತ್ಕೊಂಡು ದೇವರಿಗೆ ನೈವೇದ್ಯನ ಮಾಡೋದ್ರ ಮೂಲಕ ವಿಶೇಷವಾಗಿ ಒಂದು ಪೂಜೆಯನ್ನ ಮಾಡಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಈಗಾಗಲೇ ಬಿಸಿಲಿಂದ ಜನರು ಕಂಗೆಟ್ಟಿರ್ತಕ್ಕಂಥದ್ದು. ಈ ವರ್ಣ ಈಗಲಾದ್ರೂ ಕುಪ್ಪೆ ತೋರಿ ಒಂದಿಷ್ಟು ಮಳೆಯನ್ನ ಸುರಿಸಿದ್ರೆ ಒಂಚೂರು ಭೂತಾಯಿ ತಂಪನು ಸಹ ಆಗ್ತಾಳೆ, ಜೊತೆಗೆ ರೈತರಿಗೆ ಬೆಳೆಯೋದಕ್ಕೆ ಒಂದಿಷ್ಟು ಅನುಕೂಲನೂ ಆಗುತ್ತೆ ಅನ್ನೋಂಥ ಒಂದು ನಂಬಿಕೆಯಿಂದಾಗಿ ಮಹಿಳೆಯರು ಇವತ್ತು ಜಾತ್ರೆಯನ್ನ ಮಾಡ್ತಿರ್ತಕ್ಕಂಥದ್ದು. ಶ್ರೀಶಂಕರ್, ಓಕೆ, ಥ್ಯಾಂಕ್ ಯು ವಿಶ್ವಕುಮಾರ್ ಡೀಟೇಲ್ಸ್ಗೆ. ದಾವಣಗೆರೆಯಲ್ಲೂ ಸಹ ಮಳೆ ಬಾರದೆ ಬರಗಾಲ ತಾಂಡವವಾಡ್ತಾ ಇದೆ. ಭದ್ರಾ ಜಲಾಶಯದ ನೀರನ್ನು ನಂಬಿರ್ತಕ್ಕಂತಹ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಮೆಕ್ಕೆಜೋಳ, ಭತ್ತದ ಸಸಿಗಳು ಒಣಗುವಂತಹ ಆತಂಕ ಈಗ ನಿರ್ಮಾಣ ಆಗಿದೆ. ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲೂ ಸಹ ಪರಿಸ್ಥಿತಿ ಭಿನ್ನವಾಗಿಲ್ಲ. ಭದ್ರಾ ಜಲಾಶಯದ ನೀರನ್ನು ನಂಬಿದ್ದಂಥ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಯಾಕೆಂದರೆ ಡ್ಯಾಮಲ್ಲಿ ನೀರಿಲ್ಲ. ಮೆಕ್ಕೆಜೋಳ, ಭತ್ತದ ಸಸಿಗಳನ್ನು ನೆಟ್ಟಿರ್ತಕ್ಕಂಥ ರೈತರು ಇವತ್ತು ಅದು ಒಣಗೋಗುವಂಥ ಆತಂಕದಲ್ಲಿದ್ದಾರೆ. ಭದ್ರಾ ಜಲಾಶಯದಲ್ಲಿ 147 ಅಡಿಗೆ ನೀರಿನ ಮಟ್ಟ ಕುಸಿದಿದೆ. ರೈತರ ಸಂಕಷ್ಟಕ್ಕೆ ಜನಪ್ರತಿನಿಧಿಗಳು ಧ್ವನಿಯಾಗ್ತಾ ಇಲ್ಲ, ಅಥವಾ ಅಟ್ಲೀಸ್ಟ್ ನಮ್ಮ ನೋವನ್ನು ಕೇಳಲಿಕ್ಕೂ ಸಹ ಯಾವುದೇ ಜನಪ್ರತಿನಿಧಿಗಳು ಬರ್ತಾ ಇಲ್ಲ ಅಂತ ರೈತರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತುಂಗಾ ನದಿಯಿಂದ ಭದ್ರಾ ಡ್ಯಾಮ್ಗೆ ನೀರನ್ನು ಲಿಫ್ಟ್ ಮಾಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಯಾಕೆಂದರೆ ವೀಕ್ಷಕರು ನೋಡಿ, ತುಂಗಾ ಡ್ಯಾಮ್ ಸ್ವಲ್ಪ ಮಟ್ಟಿಗೆ ತುಂಬಿದೆ ಕಂಪೇರ್ಡ್ ಲೆಕ್ಕದಲ್ಲಿ. ಇಡೀ ರಾಜ್ಯದಲ್ಲಿ ಈ ಸಲ ಮಳೆಗೆ
ಇಡೀ ರಾಜ್ಯದಲ್ಲಿ ಫಸ್ಟ್ ತುಂಬಿರುವಂಥದ್ದು ತುಂಗಾ ಡ್ಯಾಮ್. ಅದು ಒಂದು ಬಿಟ್ಟರೆ ಯಾವ ಡ್ಯಾಮು ಕೂಡ ತುಂಬಿಲ್ಲ. ಸೊ ಹಾಗಾಗಿ ತುಂಗಾ ಡ್ಯಾಮ್ನಿಂದ ಭದ್ರಾ ಡ್ಯಾಮ್ಗೆ ನೀರನ್ನು ಲಿಫ್ಟ್ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ನಾವು ಈ ಅಪ್ಪರ್ ಭದ್ರಾ ಹುಟ್ಟಿಸಿಟ್ಗೂ ನಾವು ಹೋರಾಟನ ಮಾಡ್ತಾನೆ ಬಂದವೆ. ಅವಾಗ ಹಿಂದಿನ ಸರ್ಕಾರ ಯಾವುದೇ ಇರಲಿ, ಆ ಸರ್ಕಾರದ ಬಗ್ಗೆ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ. ಆದರೆ ಸರ್ಕಾರ ಅಂದ್ರೆ ಒಂದೇ, ರೈತರಂದ್ರೆ ನಾವು ಒಂದೇ. ಆದ್ದರಿಂದ ದಯಮಾಡಿ ರೈತ ಕೇಳ್ತಕ್ಕಂಥ ನೀರು ಬೇರೆ ಬೇರೆ ಏನೂ ಕೇಳಲ್ಲ ನಾವು. ದಯಮಾಡಿ ಆ ಸರ್ಕಾರ ಇರಲಿ, ಈಗಿನ ಸರ್ಕಾರ ಇರಲಿ, ಮಾನ್ಯ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳಿರಲಿ, ಈಗಿನ ಮುಖ್ಯಮಂತ್ರಿಗಳಿರಲಿ, ಹಿಂದಿನ ಸಚಿವರು ಇರಲಿ, ಈಗಿನ ಸಚಿವರಿಗಿರಲಿ, ನಮಗೆ ಯಾವುದೂ ಭೇದ ಅಲ್ಲ. ದಯಮಾಡಿ ಎಲ್ಲರೂ ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಜನಪ್ರತಿನಿಧಿಗಳು, ಶಾಸಕರಾಗಲಿ ಸಂಸದರಾಗಲಿ, ದಯಮಾಡಿ ಈ ಏನು ನಿಂದ ಮಾತು ಕೊಟ್ಟಿರಿ ಅವ್ರಾರ ಕೊಟ್ಟಿರಲಿ, ನೀವು ಸರ್ಕಾರ ಅಂದ್ರೆ ಒಂದೇ. ಸರ್ಕಾರ ಅಂದರೆ ಯಾವತ್ತೂ ಒಂದೇ ಇರ್ತದೆ. ಅದು ಯಾರೇ ಬದಲಾವಣೆ ಭಂಗಿ ಚೇಂಜ್ ಮಾಡಿದಂಗೆ ಆಗಿರ್ಬೋದು. ದಯಮಾಡಿ ಹೇಳ್ತೇವೆ, ರೈತರು ಮುಂದಿನ ಹೋರಾಟಕ್ಕೆ ಕರೆ ಕೊಡೋದಕ್ಕಿಂತ ಮುಂಚೆ ಸರ್ಕಾರ, ಈಗಿನ ಮುಖ್ಯಮಂತ್ರಿಗಳಾಗಲಿ, ನೀರಾವರಿ ಸಚಿವರಾಗಲಿ, ಈಗ ಶಾಸಕರಾಗಲಿ, ಸಂಸದರಾಗಲಿ, ದಯಮಾಡಿ ಒಕ್ಕೂರಿನಿಂದ ದಯಮಾಡಿ ಎಲ್ಲ ಪ್ರತಿನಿಧಿಗಳು ಸರ್ಕಾರಕ್ಕೆ ಒತ್ತಾಯ ಮಾಡಿ ಅಪ್ಪರ್ ಭದ್ರದಿಂದ ತುಂಗದಿಂದ ಅಪ್ಪರ್ ಭದ್ರಕ್ಕೆ ನೀರು ತರ್ತಿದ್ರಲ್ಲ, ಆ ಮಾತನ್ನು ದಯಮಾಡಿ ಕಾರ್ಯಗತ ಮಾಡಿ ನೀರು ಕೊಟ್ಟರೆ ದೇಶಕ್ಕೆ ಅನ್ನ ಕೊಡ್ತಾರಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾನೆ ನಾನು. ದೇವ್ರು ಮಾಡಿರೋದು ಮಳೆ ಮೇಲೆ ನಾವೇನು ಹಾಕಕ್ಕೆ ಬರಲ್ಲ. ಆದರೆ ಇವ್ರು ಗೆದ್ದಿರೋರಲ್ಲ ಎಲೆಕ್ಷನ್ ರಾಜಕಾರಣಿಗಳು, ಒಂದು 5 ಜನ MP ಬರ್ತಾರೆ ನಮ್ಮ ಡ್ಯಾಮ್ಗೆ. ಇವರೆಲ್ಲ ಸೇರಿ ನಮಗೆ ತುಂಗಾ ತಿರುವನ್ನ ನಮಗೆ 18 TMC ನೀರು ಕೊಡಬೇಕದು. ಅದನ್ನು ಕೊಡದೇ ನಮ್ಮ ಡ್ಯಾಮಿಂದೇ ಖಾಲಿ ಮಾಡ್ತಾರೆ, ಕನ್ನ ಹಾಕ್ತಾರೆ ಹಗಲಲ್ಲೂ. ಆ ನೀರು ಕೊಡಬೇಕಾದ್ರೆ ಇವರು ಒಂದು 5-6 ಜನ MP ಇರ್ತಾರೆ, ಒಂದು 30 ಜನ MLAಗಳು ಇರ್ತಾರೆ. ಇವ್ರೇನು ಬರೀ ಓಟಿಗೆ ನೋಟು, ಬರೀ ದುಡ್ಡು ಮಾಡ್ಕೊಳಕ, ಬರೀ ಎಲೆಕ್ಷನ್ ಮಾಡೋಕೆ, ದುಡ್ಡು ಹಂಚಿದ್ವಿ, ಬರೀ ಇವಕ್ಕೆ ಸರಿ. ಆದರೆ ಸಿಟ್ಟೆತ್ತಿದ್ರೆ ಇವ್ರಿಗೆ ಏನೇನು ಪೂಜೆ ಮಾಡ್ತಾರೆ ಮುಂದೆ ನೋಡ್ಕೋಬೇಕು ಅವರು. ಅದನ್ನು ಇವರು ಯಾವುದೇ ಪಾರ್ಟಿ ಪಕ್ಷ ಬಿಟ್ಟು ಡ್ಯಾಮಿನ ನೀರು ತುಂಬ್ಸೋಕೆ ಸಂಸದರು ಕಾಂಗ್ರೆಸ್ನವ್ರು ಅದಾರೆ, JDSನವ್ರು ಅದಾರೆ, BJPಯವ್ರು ಅದಾರೆ. ಎಲ್ಲರೂ ಕೂಡ ಹೋಗಿ ಅಲ್ಲಿ ಸೆಂಟ್ರಲಲ್ಲಿ ಮಾತಾಡಿ ನಮ್ಮ ಡ್ಯಾಮಿನ ನೀರು ತುಂಬಿಸ್ತಾ ಇದ್ದರೆ ನಾವು ಖಾಲಿ ಎಷ್ಟು ಮಾತಾಡಿದ್ರು ಕೂಡ ಏನಾಗಲ್ಲ. ಇವ್ರೇನು ನಮ್ಗೆ ರೈತರಿಗೇನು ಕೆಲಸ ಮಾಡೋದು ಬೇಡ, ನೀರು ಕೊಡಿಸ್ಲಿ, ನಾವು ದುಡಿ ಮಾಡ್ಕೊಂತೀವಿ. ನಮ್ಮ ದಾವಣಗೆರೆಗೇನು ಯಾವ್ದು ಇಂಡಸ್ಟ್ರಿ ಬರೋಲ್ಲ, ನಾವು ಕನಸಿನಾಗ ಕಾಣೋದೆ ಯಾವ ಇಲ್ಲಿ ಇಂಪ್ರೂವ್ಮೆಂಟ್ ಆಗಲ್ಲ. ಏನಿದ್ರು ತಮ್ಮ ಸ್ವಂತಕ್ಕೆ ಅಷ್ಟು ಬೆಳಿಬೇಕು ಹೊರತು ಇಲ್ಲಿ ನಾವೇನು ಅಷ್ಟು ಬೆಳ್ಕೊಂಡು ತಿನ್ನೋಕೆ ನೆಮ್ಮದಿಯಾಗಿರೋಕ್ಕೆ ನಮಗೆ ನೀರು ಬೇಕಷ್ಟೇ.